ಕರ್ನಾಟಕ ರಾಜ್ಯ ಅಹಿಂದ ರೈತ ಸಂಘದ ನೂತನ ಶಾಖೆ ಉದ್ಘಾಟನೆ. ರಾಜ್ಯದಲ್ಲಿ ಮದ್ಯ ಬೆಲೆ ಏರಿಕೆಯಿಂದ ಯುವಕರು, ವಿದ್ಯಾರ್ಥಿಗಳು ಗಾಂಜಾ ಸೇವನೆಗೆ ಮಾರಿ ಹೋಗಿದ್ದಾರೆ ಎಂದು ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಕಳವಳ ವ್ಯಕ್ತಪಡಿಸಿದರು. ತಾಲೂಕಿನ ಕೊಪ್ಪ ಗ್ರಾಮದ ಹೋಟೆಲ್ ಮಿನಿಸ್ಟರ್ ಕೋರ್ಟ್ ಸಭಾಂಗಣದಲ್ಲಿ ಮಂಗಳವಾರ ಕರ್ನಾಟಕ ರಾಜ್ಯ ಅಹಿಂದ ರೈತ ಸಂಘದ ವತಿಯಿಂದ ಏರ್ಪಡಿಸಿದ್ದ ನೂತನ ಶಾಖೆ ಉದ್ಘಾಟನೆ ಮತ್ತು ದೀಕ್ಷಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತವರು ಜಿಲ್ಲೆಯಾದಂತಹ ಮೈಸೂರಿನಲ್ಲಿ ಸುಮಾರು 1,000 ಕೋಟಿ ರೂಪಾಯಿ ಬೆಲೆ ಬಾಳುವ ಡ್ರಗ್ಸ್ ಅನ್ನು ಹೊರ ರಾಜ್ಯ ಪೊಲೀಸರು ಪತ್ತೆ ಮಾಡಿದ್ದಾರೆ. ಆದರೆ ರಾಜ್ಯ ಪೊಲೀಸ್ ಅಧಿಕಾರಿಗಳು ಆವೇಶಕ್ಕೆ ಒಳಗಾಗಿ ಅದನ್ನ ಬಿಟ್ಟುಕೊಂಡಿದ್ರು. ಈ ಬಗ್ಗೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಮದ್ಯದ ದರವನ್ನು ಇಳಿಸಬೇಕೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಲಹೆ ನೀಡಿರುವುದಾಗಿ ಪ್ರಸ್ತಾಪಿಸಿದರು. ದುಡಿಯುವ ವರ್ಗಕ್ಕೆ ಉದ್ಯೋಗ ದೊರಕಿಸುವುದನ್ನು ಬಿಟ್ಟು ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ಆರ್ಥಿಕ ದಿವಾಳಿಯಾಗುವಂತೆ ಮಾಡಿರುವುದು ಸರಿಯಲ್ಲ. ಸಾರ್ವಜನಿಕ ಹಣವನ್ನ ನಿಮ್ಮ ಇಚ್ಛಾ ಪ್ರಕಾರ ಹಣ ಖರ್ಚು ಮಾಡುವ ಅಧಿಕಾರ ಕೊಟ್ಟವರು ಯಾರು ಎಂದು ಪ್ರಶ್ನಿಸಿದರು. ಸಾರ್ವಜನಿಕವಾಗಿ ನೀಡಬೇಕಾದ ಮೂಲಭೂತ ಸೌಲಭ್ಯದಲ್ಲಿ ಪಕ್ಷಪಾತ ಮಾಡಿದರೆ ಅದು ರಾಜದ್ರೋಹದ ಕೆಲಸವಾಗಿರುತ್ತದೆ. ದಿವಂಗತ ಡಿ ದೇವರಾಜ ಅರಸ್ ಅವರ ಮಾರ್ಗದರ್ಶನದಲ್ಲಿ ನಡೆದಿದ್ದು ಬದ್ಧತೆಯ ರಾಜಕಾರಣವನ್ನ ತಮಗೆ ಕಲಿಸಿ ಹೋಗಿರುವ ಬಗ್ಗೆ ಹೆಮ್ಮೆ ಇದೆ ಎಂದರು. ಭೂ ಸುಧಾರಣಾ ಕಾಯ್ದೆ ಅಡಿಯಲ್ಲಿ ಡಿ ದೇವರಾಜ ಅರಸು ಮುಖ್ಯಮಂತ್ರಿಯಾಗಿದ್ದಾಗ 21 ಲಕ್ಷ ಎಕರೆ ವಿಸ್ತೀರ್ಣವನ್ನು ಬಡವರಿಗೆ ಹಂಚಿದ್ದಾರೆ. ಇದರಿಂದ ಎಷ್ಟು ತಲೆಮಾರಿನಿಂದ ದುಡಿದು ಅನ್ನ ನೀಡುವ ಅವಕಾಶವನ್ನು ಕಲ್ಪಿಸಿದ್ದಾರೆ. ಅದೇ ರೀತಿ ಅಕ್ಷರ ಮತ್ತು ದುಡಿಮೆ ನೀಡಿದವರ ಜೊತೆಗೆ ಬದುಕನ್ನು ರೂಪಿಸುವ ಯೋಜನೆಯನ್ನು ಸರ್ಕಾರ ನೀಡಬೇಕಿದೆ ವಿನಃ ಜನರ ಹಣವನ್ನು ಹಾಳು ಮಾಡುವುದಕ್ಕಲ್ಲ ಎಂದು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡರು. ಯಾವುದೇ ಸಂಘಗಳು ರಾಜಕೀಯ ಚುನಾವಣೆಯನ್ನು ಪ್ರವೇಶಿಸದೆ ಬಲವರ್ಧನೆಯ ಬಗ್ಗೆ ಯಶಸ್ವಿ ಕಾಣಲು ಸಾಧ್ಯ. ಈ ನಿಟ್ಟಿನಲ್ಲಿ ಅಹಿಂದ ರೈತ ಸಂಘ ರಾಜ್ಯದಲ್ಲಿ ಉತ್ತಮ ಕೆಲಸ ನಿರ್ವಹಿಸಲಿ ಎಂದು ಶುಭ ಹಾರೈಸಿದರು. ಸಂಘದ ರಾಜ್ಯಾಧ್ಯಕ್ಷ ಸೋಮನಹಳ್ಳಿ ಶಿವಶಂಕರ್ ಮಾತನಾಡಿ, ಹುಣಸೂರು ಉಪವಿಭಾಗದಲ್ಲಿ ಜಿಲ್ಲೆಯಾಗಿ ಮಾಡಬೇಕು ಹಾಗೂ ರಾಜ್ಯ ರಾಜಕಾರಣದಲ್ಲಿ ಮಹಿಳೆಯರಿಗೆ 50% ಅವಕಾಶ ನೀಡಬೇಕು ಹಾಗೂ ಗ್ರಾಮ ಪಂಚಾಯಿತಿ ಮಾದರಿಯಲ್ಲಿ ಮೀಸಲಾತಿಯನ್ನು ವಿಧಾನಸಭಾ ಚುನಾವಣೆಯಲ್ಲಿ ಜಾರಿಗೆ ತರಬೇಕು ಎಂಬುದನ್ನು ಸೇರಿದಂತೆ 5 ಹಕ್ಕುಗಳನ್ನು ಮಂಡಿಸಿದರು. ಈ ಸಂದರ್ಭದಲ್ಲಿ ಮುಖ್ಯ ಭಾಷಣಕಾರರಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಮಾಜಿ ಅಧ್ಯಕ್ಷ ಲೋಕೇಶ್ ಸಾಗರ್ ಮತ್ತು ದರ್ಖಾಸ್ತು ಕಮಿಟಿ ಸದಸ್ಯ ಟಿ ಈರಯ್ಯ, ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಾಸುದೇವ ರೆಡ್ಡಿ ಮಾತನಾಡಿದರು. ಬೋಪಯ್ಯ, ಭರತ್ ಅರಸ್, ಫ್ರಾನ್ಸಿಸ್, ಆರ್ತಿ, ಶಿವಪ್ಪ, ಭಾರ್ವಿ ಬ್ರದರ್ಸ್ ರವರನ್ನು ಸನ್ಮಾನಿಸಲಾಯಿತು. ಸಂಘದ ರಾಜ್ಯ ಉಪಾಧ್ಯಕ್ಷ ನವಿಲೂರು ಚೆನ್ನಪ್ಪ, ಮಹಿಳಾ ರಾಜ್ಯ ಅಧ್ಯಕ್ಷೆ ಉಮಾಕ್ಷಿ ಗೌಡ, ರಾಜ್ಯ ಮಹಿಳಾ ಉಪಾಧ್ಯಕ್ಷೆ ದಿವ್ಯಜ್ಯೋತಿ, ರಾಜ್ಯ ಕಾರ್ಯದರ್ಶಿ ಬೆಮ್ಮತ್ತಿ ಚಂದ್ರು, ಜಿಲ್ಲಾಧ್ಯಕ್ಷ ಸುಜಾತ ಮಾಡಿವ, ಸಂಘದ ತಾಲೂಕು ಗೌರವಾಧ್ಯಕ್ಷ ಕೃಷ್ಣ ಶೆಟ್ಟಿ, ಕಾವೇರಿ ಆಸ್ಪತ್ರೆ ಮುಖ್ಯಸ್ಥ ಡಾಕ್ಟರ್ ಲೋಹಿತ್, ಪರಿಸರ ಪ್ರೇಮಿ ದೇವಿಕುಮಾರ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆ ವಿಜಯಕುಮಾರ್, ಸಮಾಜ ಸೇವಕಿ ಅನುಪಮ ಮತ್ತಿತರರು ಹಾಜರಿದ್ದರು. ಅವರು ಸಹ ಸನ್ಮಾನವನ್ನು ಸ್ವೀಕರಿಸಿದರು. ದಯವಿಟ್ಟು ಎಲ್ಲರೂ ಲೈನಲ್ಲಿ ಹೋಗಬೇಕು, ಎಲ್ಲರಿಗೂ ಊಟ ಸಿಗುತ್ತೆ. ಇದು ಉಪಾಧ್ಯಕ್ಷರು ಈ ಮೈಸೂರು ಡಿಸ್ಟಿಕ್ಕಿಗೆ. ಮತ್ತು ನಾನು ಸಮಾಜ ಸೇವಕಿ. ಏನೇ ಇದೆ, ನನಗೆ ಶಿವಶಂಕರ್ ಸರ್ ಇದೊಂದು ವೇದಿಕೆ ಕೊಟ್ಟಿದ್ದಕ್ಕೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಯಾಕೆಂದರೆ ರೈತರ ಪರ ಹೋರಾಟ ಮಾಡೋದಕ್ಕೂ ನನಗೊಂದು ಚಾನ್ಸ್ ಸಿಕ್ಕಿದೆ ಅಂತ ಹೇಳ್ಬೋದು. ಸಮಾಜ ಸೇವೆ ಬರೀ ಸಮಾಜ ಸೇವೆಯಾಗಿ ಉಳಿಬಾರ್ದು, ರೈತರ ಪರನೂ ನಾವು ಹೋರಾಡಬೇಕು. ಆಮೇಲೆ ಬಾತು ಗೀತು ಕೇಸರಿ ಗೊತ್ತೇ ಇಲ್ಲ. ನಮ್ಮ ತಾಯಂದ್ರಿಗೆ ಗೊತ್ತಿಲ್ಲ. ಉಪ್ಸಾರು ಮಾಡು, ತರಕಾರಿ ಸಾರು ಮಾಡು, ಒಬ್ಬಿಟ್ಟು ಮಾಡು, ಕಜಾಯ ಮಾಡು, ಚಟ್ನಿ ಮಾಡು ಅಡ್ಗೆ. ನೋಡಿ, ನಮ್ಮ ಮನೆಗೆ ನಮ್ಮ ಚಿಕ್ಕಪ್ಪ ಇಂಟರ್ಮೀಡಿಯೇಟ್ ಓದಿದ್ರು. ಅವರಿಗೆ ಮೈಸೂರಿಂದ ಮದುವೆ ಆಯಿತು. ನಮ್ಮ ಚಿಕ್ಕಮ್ಮನ ಆ ಕಾಲಕ್ಕೆ SLC ಓದಿದ್ರು. ಅವ್ರು ಬಂದ ಮೇಲೆ ನಮ್ಮ ಮನೆ ಪರಿಸ್ಥಿತಿನೇ ಬದಲಾವಣೆ ಆಗಿದೆ. ಅವ್ರು ಬಂದ ಮೇಲೆ ನಮಗೆಲ್ಲ ಶಾಲೆ ಕಳ್ಸೋಕ್ಕೆ ಶುರು ಮಾಡಿ, ಓದ್ಸೋಕ್ಕೆ ಶುರು ಮಾಡಿ.